ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025ನೇ ಇಸವಿಯ ವರ್ಷದ ಮೊದಲನೆಯ ದೊಡ್ಡದಾಗಿರುವಂತಹ ಕ್ರಗಾಸ ಚಂದ್ರಗ್ರಹಣ 14 ಮಾರ್ಚ್ 2025ರ ಶುಕ್ರವಾರದ ದಿನ ಹಿಡಿಯಲಾಗಿದೆ. ಸ್ನೇಹಿತರೆ, ಈ ಗ್ರಹಣ ಕಾಲದಲ್ಲಿ ಹಲವಾರು ಘಟನೆಗಳು ಸಹ ನಡೆಯುತ್ತವೆ. ಇಲ್ಲಿ ಕೆಲವು ಗ್ರಹಗಳು ವಕ್ರೀಯ ಅವಸ್ಥೆಯಲ್ಲಿ ಇರುತ್ತವೆ. ಈ ಚಂದ್ರಗ್ರಹಣವು ತುಂಬಾನೇ ದೊಡ್ಡದಾಗಿರುವ ಮತ್ತು ತುಂಬಾ ಸಮಯದವರೆಗೆ ಇರುವಂತಹ ಕ್ರಗಾಸ ಚಂದ್ರಗ್ರಹಣವಾಗಿದೆ. ಹಾಗಾಗಿ ಈ ಗ್ರಹಣದ ಪ್ರಭಾವ ಎಲ್ಲ 12 ರಾಶಿಯ ಮೇಲೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಇರುತ್ತದೆ. ಆದರೆ ಇವುಗಳಲ್ಲಿ ಕೆಲವು ರಾಶಿಗಳು ಹೇಗಿವೆ ಅಂದರೆ ತುಂಬಾನೇ ಅದೃಷ್ಟಶಾಲಿ ಮತ್ತು ಭಾಗ್ಯಶಾಲಿ ಅಂತಾನೆ ಹೇಳಬಹುದು. ಇವರ ಮೇಲೆ ಈ ಗ್ರಹಣದ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೋಡಲು ಸಿಗುತ್ತವೆ. ಇವರು ಕೋಟ್ಯಾಧೀಶ್ವರರಾಗಬಹುದು ಅಂತಾನೆ ಹೇಳಬಹುದು. ಕೆಲವು ದೇಶಗಳಲ್ಲಿ ಈ ಗ್ರಹಣದ ಪ್ರಭಾವ ಹೆಚ್ಚಾಗಿ ನೋಡಲು ಸಿಗುತ್ತದೆ. ಇಲ್ಲಿ ಬಿರುಗಾಳಿ, ಭೂಕಂಪದಂತಹ ಘಟನೆಗಳು ಸಹ ನಡೆಯಬಹುದು. ಇಲ್ಲಿ ಯಾವ ರಾಶಿಯ ಮೇಲೆ ಈ ಖಗ್ರಾಸ ಚಂದ್ರಗ್ರಹಣದ ಪ್ರಭಾವ ಹೆಚ್ಚು ಶುಭವಾಗಿರುತ್ತದೆ? ಚಂದ್ರಗ್ರಹಣವು ನಮ್ಮ ಭಾರತದ ದೇಶದಲ್ಲಿ ಎಲ್ಲೆಲ್ಲಿ ಕಾಣುತ್ತದೆ? ಈ ಗ್ರಹಣದ ಸರಿಯಾದ ಸಮಯ ಏನಿದೆ? ಗ್ರಹಣದ ನಿಖರವಾದ ಸೂತಕದ ಕಾಲದ ಸಮಯ ಏನಿದೆ? ಜೊತೆಗೆ ಆ ಅದೃಷ್ಟಶಾಲಿ ರಾಶಿಗಳು ಯಾರು, ಯಾವ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ತಾರೆ, ಈ ರಾಶಿಯ ಜನರ ಮೇಲೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತದೆ, ಜೊತೆಗೆ ನಿಮ್ಮಲ್ಲಿ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಜೊತೆಗೆ ಈ ಗ್ರಹಣದ ಸಮಯ ಯಾವ ಭಾಗದಲ್ಲಿ ಕಂಡುಬರುತ್ತದೆ, ಯಾವ ದೇಶಗಳಲ್ಲಿ, ಯಾವ ಪ್ರಾಂತ್ಯಗಳಲ್ಲಿ ಕಾಣಬಹುದು, ಜೊತೆಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಗ್ರಹಣ ಕಾಲದಲ್ಲಿ ಯಾವ ರೀತಿಯಾದಂತಹ ಮುಖ್ಯವಾಗಿ ಜಾಗರೂಕತೆಯನ್ನು ವಹಿಸಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅವುಗಳ ಜೊತೆಗೆ ಮಹತ್ವಪೂರ್ಣವಾದಂತಹ ಶುಭ ಕಾರ್ಯಗಳನ್ನು ಕೂಡ ತಿಳಿಸಿಕೊಡುತ್ತೇವೆ. ಇವುಗಳ ಜೊತೆಗೆ ಚಂದ್ರಗ್ರಹಣದ ಕಾಲದಲ್ಲಿ ಮಾಡಲೇಬಾರದಂತಹ, ಜೊತೆಗೆ ಗ್ರಹಣದ ಕಾಲದಲ್ಲಿ ನೀವು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತ ತಿಳಿಸಿಕೊಡುತ್ತೇವೆ. ಯಾಕೆಂದರೆ ಅವುಗಳ ಮೂಲಕ ಲಾಭವನ್ನು ನೀವು ತೆಗೆದುಕೊಳ್ಳಬಹುದು. ಒಂದು ವೇಳೆ ಈ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಖಂಡಿತವಾಗಿ ಚಂದ್ರಗ್ರಹಣದ ಶುಭ ಫಲವನ್ನು ನಿಮಗೆ ದೊರೆಯುತ್ತದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಅವುಗಳಿಂದ ಸುಲಭವಾಗಿ ನೀವು ಆಚೆ ಬರ್ತೀರಾ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಚಂದ್ರಗ್ರಹಣದ ಪ್ರಭಾವ ನಮ್ಮ ಭಾರತ ದೇಶವನ್ನ ಹಿಡಿದುಕೊಂಡು ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವವನ್ನು ನೋಡಲು ಸಿಗುತ್ತದೆ. ನಮ್ಮ ಜ್ಯೋತಿಷ ಶಾಸ್ತ್ರದ ಅನುಸಾರವಾಗಿ ಈ ಚಂದ್ರಗ್ರಹಣದ ಸೂತಕ ಕಾಲವು ಗ್ರಹಣ ಹಿಡಿಯುವ 9 ಗಂಟೆ ಮುನ್ನ ಶುರುವಾಗುತ್ತದೆ. ಇದು ಕೆಲವು ರಾಶಿಗಳ ಮೇಲೆ ಶುಭ ಫಲವನ್ನು ನೀಡುತ್ತದೆ, ಕೆಲವು ರಾಶಿಯ ಜನರಿಗಾಗಿ ಅಶುಭ ಫಲ ನೀಡುತ್ತದೆ. ಈ ಗ್ರಹಣವು ಏಷ್ಯಾದ ಕೆಲವು ಭಾಗಗಳಲ್ಲಿ ಹಿಡಿದುಕೊಂಡಿರುತ್ತದೆ. ಕೆಲವು ದೇಶಗಳಲ್ಲಿ ಈ ಗ್ರಹಣ ಕಾಣುತ್ತದೆ. ಈ ಗ್ರಹಣವು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್, ಅಮೆರಿಕ, ನ್ಯೂಜಿಲೆಂಡ್, ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಈ ಏಷ್ಯಾ ಖಂಡದ ಮೇಲೆ ಕಂಡರೂ ಸಹ ಭಾರತದ ಮೇಲೆ ಈ ಗ್ರಹಣದ ಪ್ರಭಾವ ಅಷ್ಟೊಂದು ಇರುವುದಿಲ್ಲ. ಆದರೆ ಇಲ್ಲಿ ನಾವು ನಿಮಗೆ ತಿಳಿಸಬೇಕಾಗಿರುವ ವಿಷಯ ಏನೆಂದರೆ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಎರಡೂ ರೀತಿಯಾದ ಪ್ರಭಾವಗಳು ಬೀರುತ್ತವೆ. ಹಾಗಾದರೆ ಬನ್ನಿ ಚಂದ್ರಗ್ರಹಣ ಹಿಡಿಯುವಂತಹ ಸರಿಯಾದ ಸಮಯ ಮತ್ತು ಸೂತಕದ ಕಾಲದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಸಮಯಾನುಸಾರವಾಗಿ 13 ಮಾರ್ಚ್ ರಾತ್ರಿ 11:57 ನಿಮಿಷಕ್ಕೆ ಗ್ರಹಣದ ಆರಂಭವಾಗುವ ಸಮಯವಾಗಿರುತ್ತದೆ. ಈ ಗ್ರಹಣವು ಮುಂಜಾನೆ 6 ಗಂಟೆ ಅಂದರೆ 14 ಮಾರ್ಚ್ ಮುಂಜಾನೆ 6 ಗಂಟೆಗೆ ಸಮಾಪ್ತಿಯಾಗುತ್ತದೆ. ಅಂದರೆ ಸಂಪೂರ್ಣವಾಗಿ ಈ ಖಗಾಸ ಚಂದ್ರಗ್ರಹಣವು 6 ಗಂಟೆಗಳ ಕಾಲ ಇರುತ್ತದೆ. ಇನ್ನು ಇದರ ಸೂತಕ ಕಾಲವನ್ನು ನೀವು ತಿಳಿದುಕೊಳ್ಳುತ್ತೀರಾ. ಹೆಚ್ಚು ಕಡಿಮೆ ರಾತ್ರಿ 12 ಗಂಟೆಗೆ ಇದು ಶುರುವಾಗುತ್ತದೆ. ಅಂದರೆ ಇದಕ್ಕಿಂತ 9 ಗಂಟೆಗಳ ಕಾಲ ಮುನ್ನವೇ ಸೂತಕದ ಕಾಲ ಆರಂಭವಾಗಿರುತ್ತದೆ. ಸೂತಕ ಕಾಲದಲ್ಲಿ ಚಿಕ್ಕ ಮಕ್ಕಳು ಅಥವಾ ಅನಾರೋಗ್ಯ ಪೀಡಿತರು ವ್ಯಕ್ತಿಗಳು ಬಿಟ್ಟು ಯಾರೂ ಸಹ ಆಹಾರವನ್ನು ಸೇವನೆ ಮಾಡಬಾರದು. ಈ ಸಮಯದಲ್ಲಿ ತಿನ್ನುವಂತಹ, ಕುಡಿಯುವಂತಹ ವಸ್ತುಗಳಲ್ಲಿ ತುಳಸಿ ದಳಗಳನ್ನು ಹಾಕಿ ಇಡಬೇಕಾಗುತ್ತದೆ. ಜೊತೆಗೆ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಲಿಕ್ವಿಡ್ ಪದಾರ್ಥಗಳನ್ನು ಬಿಟ್ಟು ಬೇರೆ ವಸ್ತುಗಳ ಸೇವನೆ ಮಾಡಬಾರದು. ಮನೆಯನ್ನು ಬಿಟ್ಟು ಆಚೆ ಕೂಡ ತಿರುಗಾಡಬಾರದು. ಜೊತೆಗೆ ಸೂಜಿ ಹಂತ, ಚಾಕು, ಚೂರಿ ಅಂತಹ ಹರಿತವಾದ ವಸ್ತುಗಳನ್ನು ಬಳಕೆ ಮಾಡಬಾರದು. ಗ್ರಹಣ ಕಾಲದಲ್ಲಿ ಊಟ ಮಾಡೋದು, ನಿದ್ದೆ ಮಾಡೋದನ್ನು ನಿಷೇಧಿಸಲಾಗಿದೆ. ಅಂದರೆ ನಿದ್ರೆ ಊಟ ಮಾಡಬಾರದು, ಪೂಜೆ ಕೂಡ ಮಾಡಬಾರದು. ಚಂದ್ರಗ್ರಹಣದ ಕಾಲದಲ್ಲಿ ಈ ಸೂತಕ ಕಾಲದ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಇಲ್ಲವಾದರೆ ಹುಟ್ಟುವಂತಹ ಶಿಶುವಿನ ಮೇಲೆ ಇದರ ಕೆಟ್ಟ ಪರಿಣಾಮ ಬೀರಬಹುದು.
ಇಲ್ಲಿ ಈ ಗ್ರಹಣದ ಪ್ರಭಾವ ಕೆಲವು ರಾಶಿಯ ಮೇಲೂ ಸಹ ನೋಡಲಾಗಿದೆ. ರಾಶಿಯ ಜನರಿಗೆ ವಿಶೇಷವಾದ ಧನ ಸಂಪತ್ತಿನ ಭಂಡಾರವೇ ಸಿಗುತ್ತದೆ ಅಂತಾನೆ ಹೇಳಬಹುದು. ಈ ಚಂದ್ರಗ್ರಹಣದ ಸಮಯದಲ್ಲಿ ಅವಶ್ಯಕತೆ ಇದ್ದ ಜನರಿಗೆ ಖಂಡಿತವಾಗಿಯೂ ದಾನ ಧರ್ಮಗಳನ್ನು ಮಾಡಬೇಕಾಗುತ್ತದೆ. ಗ್ರಹಣದ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯ, ಪೂಜೆ, ಪಾಠಗಳನ್ನು ಮಾಡಬಾರದು. ಇಲ್ಲಿ ಗ್ರಂಥಗಳನ್ನು ಓದಬಹುದು, ಇಲ್ಲಿ ದೇವರ ಮಂತ್ರಗಳನ್ನು ಜಪ ಮಾಡಬಹುದು, ಉತ್ತಮವಾಗಿರುತ್ತದೆ. ಆದರೆ ದೇವರ ಫೋಟೋ, ಮೂರ್ತಿಗಳನ್ನು ಸ್ಪರ್ಶಿಸಬಾರದು. ಇಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರ, ಓಂ ನಮಃ ಶಿವಾಯ ಈ ರೀತಿಯಾದ ಇಷ್ಟವಾದ ದೇವರ ಮಂತ್ರಗಳನ್ನು ನೀವು ಜಪ ಮಾಡಬಹುದು. ಇಲ್ಲಿ ಭಗವದ್ಗೀತೆಯನ್ನು ಓದಬಹುದು. ಇಲ್ಲಿ ಬೇಕಾದರೆ ಗಾಯತ್ರಿ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು. ಇಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಸಹ ಜಪ ಮಾಡಬಹುದು. ಈ ಸಮಯದಲ್ಲಿ ನೀವು ತುಳಸಿ ದಳಗಳ ಸೇವನೆಯನ್ನು ಮಾಡಬಹುದಾಗಿದೆ. ಈ ಗ್ರಹಣವು ನಿಮ್ಮ ಜೀವನದಲ್ಲಿ ಬರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಹ ದೂರ ಮಾಡಲಿದೆ. ಹಾಗಾದರೆ ತಡ ಯಾಕೆ? ಯಾವ ರಾಶಿಯ ಜನರಿಗೆ ಈ ಚಂದ್ರಗ್ರಹಣವು ತುಂಬಾ ಲಕ್ಕಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಆದರೆ ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಕೂಡಲೇ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹಾಕಿ. ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ. ಮೇಷರಾಶಿಯ ಜನರ ಅದೃಷ್ಟವು ಈ ಚಂದ್ರಗ್ರಹಣ ಆದ ನಂತರ ಆಗಲಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪದವಿಯಲ್ಲಿ ಇರುವಂತಹ ಜನರಿಂದ ಸಹಾಯ ಕೂಡ ಸಿಗುತ್ತದೆ. ನಿಮ್ಮ ನಿಂತು ಹೋದ ವ್ಯಾಪಾರ ತಾನಾಗಿಯೇ ನಡೆಯಲು ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಮತ್ತು ಉತ್ತಮವಾದ ರೀತಿಯಲ್ಲಿ ಶುರುವಾಗುತ್ತದೆ. ಬಂದಿರುವಂತಹ ಹಣಕಾಸಿನ ವೃದ್ಧಿ ಕೂಡ ಆಗುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಇನ್ನಷ್ಟು ಉತ್ತಮ ಆಗಲಿದೆ. ಹಾಗಾಗಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡ್ತೀರಾ ಆ ಕಾರ್ಯದಲ್ಲಿ ಯಶಸ್ಸು ಸಿಗಲು ಶುರುವಾಗುತ್ತದೆ. ಈ ಅವಕಾಶದಲ್ಲಿ ಅನೇಕ ಪ್ರಕಾರದ ಯಶಸ್ಸುಗಳು ಕೂಡ ನಿಮಗೆ ಸಿಗುತ್ತದೆ. ಇಲ್ಲಿ ಮೇಷರಾಶಿಯ ಜನರಂತೂ ತುಂಬಾ ಸಮಯದಿಂದ ತಮ್ಮ ದುರ್ಭಾಗ್ಯದಿಂದ ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ಆದರೆ ಈಗ ಖಂಡಿತವಾಗಿಯೂ ನಿಮ್ಮ ದೌರ್ಭಾಗ್ಯ ಪೂರ್ತಿಯಾಗಿ ದೂರವಾಗುತ್ತದೆ. ಇಲ್ಲಿ ನಿಮ್ಮ ಭಾಗ್ಯವು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ. ಮುಂದಿನ ಅದೃಷ್ಟಶಾಲಿ ರಾಶಿಯು ವೃಷಭ ರಾಶಿ. ವೃಷಭ ರಾಶಿಯ ಜನರಲ್ಲಿ ಸಮಾಜದಲ್ಲಿ ಗೌರವ, ಘನತೆಯಲ್ಲಿ ವೃದ್ಧಿಯನ್ನು ಕಾಣುತ್ತಾರೆ. ಇವರಿಗೆ ಜೀವನದಲ್ಲಿ ಭೌತಿಕ ಮತ್ತು ಆರ್ಥಿಕ ಎರಡೂ ರೀತಿಯಲ್ಲಿ ಲಾಭವನ್ನು ಕಾಣುತ್ತಾರೆ. ಆರ್ಥಿಕ ಕಷ್ಟಗಳು, ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಇರಲಿದೆ. ನಿಮಗೆ ಧನ ಸಂಪತ್ತು, ಐಶ್ವರ್ಯ ಕೂಡ ಸಿಗಬಹುದು. ಈ ಚಂದ್ರಗ್ರಹಣದ ನಂತರ ಪೂರ್ತಿಯಾಗಿ ವೃಷಭ ರಾಶಿಯ ಜನರಲ್ಲಿ ಬದಲಾವಣೆ ಕಾಣುತ್ತದೆ. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಸಿಂಹರಾಶಿ. ಸಿಂಹರಾಶಿಯಲ್ಲಿರುವಂತಹ ಜನರಲ್ಲಿ ಕೋರ್ಟ್ ಕೇಸ್, ಕಚೇರಿಯಲ್ಲಿ ಇರುವಂತಹ ಸಮಸ್ಯೆಗಳು ನಡೀತಾ ಇದ್ದರೆ ಅದರಲ್ಲಿ ಅವರು ಗೆಲುವನ್ನು ಕಾಣ್ತಾರೆ. ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಜೊತೆಗೆ ಇಲ್ಲಿ ನೋಡುವುದಾದರೆ ಕುಟುಂಬದಲ್ಲಿ ಹಣಕಾಸಿಗೆ ಇರುವಂತಹ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ನಡೀತಾ ಇದ್ರೆ ಅಂತಹ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಸಮಾಜದಲ್ಲಿ ಗೌರವ, ಘನತೆ ಕೂಡ ನೋಡಲು ಸಿಗುತ್ತದೆ. ಇನ್ನು ಹಲವಾರು ಮಹತ್ವಪೂರ್ಣವಾದ ಕಾರ್ಯಗಳನ್ನು ನೀವು ಮಾಡಬಹುದು. ಒಳ್ಳೆಯ ಜನರ ಭೇಟಿ ಕೂಡ ಆಗುತ್ತದೆ. ಜೊತೆಗೆ ನೀವು ಬೇಡವಾದ ಕಾರ್ಯಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾರಾಶಿ. ತುಲಾರಾಶಿಯ ಜನರ ಜೀವನ ಬಗ್ಗೆ ಹೇಳುವುದಾದರೆ ಈ ಚಂದ್ರಗ್ರಹಣದ ನಂತರ ಇವರ ದೌರ್ಭಾಗ್ಯವು ಬದಲಾಗಿ ಜಮೀನು, ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಏನಾದರೂ ಕೆಲಸಗಳನ್ನು ಮಾಡ್ತಾ ಇದ್ರೆ ಅಲ್ಲಿ ಅದ್ಭುತವಾದ ಲಾಭ ನೋಡಲು ಸಿಗಬಹುದು. ಜೊತೆಗೆ ವ್ಯರ್ಥವಾಗಿ ಹಣ ಖರ್ಚು ಮಾಡುವುದರಿಂದ ನೀವು ಸ್ವಲ್ಪ ದೂರ ಇರಬೇಕು. ಕುಟುಂಬದ ಜನ ಚೆನ್ನಾಗಿರಬೇಕಂದ್ರೆ ನೀವು ಖಂಡಿತವಾಗಿ ಇಲ್ಲಿ ಸ್ವಲ್ಪ ಅದೃಶ್ಯವನ್ನು ಪಡಲೇಬೇಕಾಗುತ್ತದೆ. ಜೊತೆಗೆ ಆ ಸಮಯ ನಿಮಗಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ. ಕೆಲವು ಈ ಸಮಯದಲ್ಲಿ ನಿಮಗೆ ನಂಬಿಕೆ ದ್ರೋಹ ಕೂಡ ಮಾಡಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಇಲ್ಲಿ ನಿಮಗೆ ಧನ ಪ್ರಾಪ್ತಿ ಯೋಗವು ಕೂಡ ಇರುತ್ತದೆ. ಜೊತೆಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರಲಿದೆ. ಇಲ್ಲಿ ಯಾರಾದರೂ ಕಾಂಪಿಟೇಷನ್ಗಾಗಿ ತಯಾರಿ ನಡೆಸ್ತಾ ಇದ್ರೆ ಸ್ವಲ್ಪ ಶ್ರಮ ಪಡುವ ಅವಶ್ಯಕತೆ ಇರುತ್ತೆ. ನೌಕರಿ ಪಡೆಯುವ ಯೋಗ ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಟ್ಯಾಲೆಂಟ್ ಅನ್ನು ತೋರಿಸಿಕೊಳ್ಳುವ ಅವಕಾಶ ಕೂಡ ಇಲ್ಲಿ ಸಿಗುತ್ತದೆ. ಇಲ್ಲಿ ನಿಮಗೆ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗುತ್ತದೆ. ನೀವು ಶುಭ ಆರಂಭಗಳಿಗೆ ಹೋಗಬಹುದಾಗಿದೆ. ಪ್ರಭಾವಶಾಲಿ ಜನರನ್ನು ಕೂಡ ಭೇಟಿ ಮಾಡಬಹುದು. ಮುಂದಿನ ಅದೃಷ್ಟಶಾಲಿ ಭಾಗ್ಯಶಾಲಿ ರಾಶಿಯು ಧನಸ್ಸು ರಾಶಿ. ಧನಸ್ಸು ರಾಶಿಯ ಜನರಲ್ಲಿ ಇನ್ಕಮ್ ಜೊತೆಗೆ ಲಾಭಗಳು ಕೂಡ ಗಳಿಸ್ಕೊಳ್ತಾರೆ ಅಂತಾನೆ ಹೇಳಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನು ಕಾಣಬಹುದು. ಜೊತೆಗೆ ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ತೀರಾ. ಧನ ಪ್ರಾಪ್ತಿಯ ಯೋಗ ಇರುತ್ತೆ. ಜೀವನ ಸಂಗಾತಿಯ ಜೊತೆಗೆ ಒಳ್ಳೆಯ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಇಲ್ಲಿ ನೀವು ಸಾಧ್ಯವಾದಷ್ಟು ಅವಶ್ಯಕತೆ ಇದ್ದವರಿಗೆ, ಬಡವರಿಗೆ ದಾನವನ್ನು ಖಂಡಿತವಾಗಿ ನೀಡಿರಿ. ಇಲ್ಲಿ ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಕೆಲವೊಂದಿಷ್ಟು ಸಮಸ್ಯೆಗಳು ಇರುತ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಇಲ್ಲಿ ವಿದೇಶ ಪ್ರಯಾಣ ಮಾಡುವಂತಹ ಅವಕಾಶ ಕೂಡಿ ಬರುತ್ತೆ. ಇನ್ಕಮ್ ಕೂಡ ಹೆಚ್ಚಾಗುತ್ತದೆ. ಧನ ಪ್ರಾಪ್ತಿಯ ಯೋಗ ಇರುತ್ತದೆ. ಇಲ್ಲಿ ನೀವು ನಿಮ್ಮ ಸಿಟ್ಟಿನ ಮೇಲೆ ಒಂದು ಕಂಟ್ರೋಲ್ ಅನ್ನ ಇಟ್ಕೊಳ್ಬೇಕಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಪುರಸ್ಕಾರ ಕೂಡ ಸಿಗಬಹುದು. ಕಾನೂನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಮುಂದಿನ ಅದೃಷ್ಟಶಾಲ ರಾಶಿಯು ಕುಂಭರಾಶಿ. ಕುಂಭರಾಶಿಯ ಜನರಲ್ಲಿ ಇನ್ಕಮ್ ಜೊತೆಗೆ ಲಾಭಗಳು ಕೂಡ ಕಾಣಬಹುದು. ಧನ ಪ್ರಾಪ್ತಿಯ ಯೋಗ ಕೂಡ ಇರುತ್ತದೆ. ಇಲ್ಲಿ ನೀವು ಕೆಲವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದರಿಂದ ಲಾಭಗಳನ್ನು ಕೂಡ ಕಾಣಬಹುದಾಗಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳಲ್ಲಿ ಕಾಳಜಿಯನ್ನು ವಹಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ನಷ್ಟ ಮಾಡದೆ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. ತಂದೆ ತಾಯಿಯ ಜೊತೆಗೆ ನೀವು ಒಳ್ಳೆಯ ಸಮಯವನ್ನು ಕಳೆಯುತ್ತೀರಾ. ಇಲ್ಲಿ ನಿರ್ಧರಿಕರಿಗೆ ಅಥವಾ ಚಿಕ್ಕ ಪುಟ್ಟ ದಾನಗಳನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯ ಲಾಭಗಳನ್ನು ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ. ರಾಜನೀತಿಕ ಲಾಭಗಳು ಕೂಡ ಕಾಣ್ತೀರಾ. ನೌಕರಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಲಾಭವನ್ನು ಕಂಡುಕೊಳ್ಳಬಹುದು. ಇನ್ನು ಮುಂದಿನ ಭಾಗ್ಯಶಾಲಿ ರಾಶಿಯು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರುವಂತಹ ಜನರಿಗೆ ಜಮೀನು ಪ್ರಾಪರ್ಟಿ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಅವು ಬಗೆಹರಿಯುತ್ತೆ. ಕೋರ್ಟ್ ಕಚೇರಿ ಸಮಸ್ಯೆಗಳಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ. ಇಲ್ಲಿ ಪ್ರಗತಿಯ ಮಾರ್ಗವು ಕೂಡ ತೆರೆದುಕೊಳ್ಳುತ್ತದೆ. ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣ್ತಾರೆ. ಪ್ರಯಾಣ ಮಾಡುವುದರಲ್ಲಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು. ಹೌದು, ಈ ಒಂದು ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಥವಾ ಓಂ ಶನಿದೇವಾಯ ನಮಃ, ಓಂ ಲಕ್ಷ್ಮೀ ದೇವಿ ನಮಃ ಈ ಒಂದು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.